ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹೊಸ ಒಂದು ವೇಕೆನ್ಸಿಯ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆರ್ ಆರ್ ಬಿ ಅಂತಂದರೆ ರೀಜನಲ್ ರೂರಲ್ ಬ್ಯಾಂಕ್. ಕರ್ನಾಟಕದಲ್ಲಿ ಟೋಟಲ್ ಎಷ್ಟು ವೇಕೆನ್ಸಿ ಬಂದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಸತಿ ಕರ್ನಾಟಕದಲ್ಲಿ ಬಂಪರ್ ವೇಕೆನ್ಸಿ ಬಂದಿರೋದ್ರಿಂದ ಆರ್ ಆರ್ ಬಿ ವೇಕೆನ್ಸಿಯಲ್ಲಿ ಪ್ರತಿ ಕಳೆದ 5-6 ವರ್ಷಗಳ ವೇಕೆನ್ಸಿಯನ್ನು ನೋಡಿದರೆ ಈ ವರ್ಷ ಜಾಸ್ತಿ ವೇಕೆನ್ಸಿ ಬಂದಿರೋದು. ಆಮೇಲೆ ಎಕ್ಸಾಮ್ ಡೇಟ್ ಕೂಡ ಚೇಂಜ್ ಆಗಿರೋದ್ರಿಂದ ವೇಕೆನ್ಸಿ ಜಾಸ್ತಿ ಬಂದಿರೋದು ನಾವು ಕಾಣ್ಬೋದು. ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆರ್ ಆರ್ ಬಿ ಇದು IBPS ವತಿಯಿಂದ ನಡೆಯೋ ಎಕ್ಸಾಮ್. IBPS ವೆಬ್ಸೈಟ್ ಇದು. ಇದರಲ್ಲಿ ಆರ್ ಆರ್ ಬಿ ವೇಕೆನ್ಸಿ ಬಂದಿರೋದು ಇವಾಗ CRP RRB ಅಂತ ಹೇಳಿದ್ರು. CRP RRB ಅಂದರೆ ರೀಜನಲ್ ರೂರಲ್ ಬ್ಯಾಂಕ್. ಇದು 14ನೇ ಆವೃತ್ತಿ. ವೇಕೆನ್ಸಿ ಬಂದಿರೋದು ನಿನ್ನೆ ನೈಟ್ 31 ಆಗಸ್ಟ್ 2025 11 ಗಂಟೆಗೆ ಬಂದಿರೋದು. ಇದು ನೆಕ್ಸ್ಟ್ 1 ಅವರಲ್ಲಿ ಬಂದಿರೋದು 1 ಸೆಪ್ಟೆಂಬರ್ 2025. ನೋಟಿಫಿಕೇಶನ್ ಫಾರ್ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಫ್ CRP ರೀಜನಲ್ ರೂರಲ್ ಬ್ಯಾಂಕ್ 14th. ಈ ನೋಟಿಫಿಕೇಶನನ್ನು ಡೀಟೇಲ್ ಆಗಿ ನೋಡೋಣ. ಇವಾಗ ನೋಟಿಫಿಕೇಶನಲ್ಲಿ ಏನೇನಿದೆ ಅಂತ. CRP RRB 14th ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ದ ಆಫೀಸರ್ಸಲ್ಲಿ ಯಾರ್ಯಾರು ಬರ್ತಾರೆ? ಸ್ಕೇಲ್ 1 ಅಂದರೆ POಗಳು, ಸ್ಕೇಲ್ 2 ಬರ್ತಾರೆ SOಗಳು, ಸ್ಪೆಷಲಿಸ್ಟ್ ಆಫೀಸರ್ ಅಂತೇಳಿ. ಆಮೇಲೆ ಸ್ಕೇಲ್ 3 ಹಾಗೂ ಆಫೀಸ್ ಅಸಿಸ್ಟೆಂಟ್ಸ್ ಅಂತ ಬರ್ತಾರೆ. ಆಫೀಸ್ ಅಸಿಸ್ಟೆಂಟ್ ಅಂದರೆ ನಾವು ಜನರಲ್ ಆಗಿ ಕ್ಲರ್ಕ್ ಅಂತ ಕರಿತೀವಲ್ಲ, ಅದು RRB ಕ್ಲರ್ಕ್ ಕರಿತೀವಿ. ಇದಕ್ಕೆ RRB PO ಅಂತ ಕರಿತೀವಿ. ಅದು ಈ ಸತಿ ಇವೆರಡೂದ್ರದ್ದು ವೇಕೆನ್ಸಿ ಜಾಸ್ತಿ ಬಂದಿರೋದು ಕರ್ನಾಟಕದಲ್ಲಿ. ಮೊದಲನೇದಾಗಿ ಎಕ್ಸಾಮ್ ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಡೇಟ್ಸ್ಗಳ ಬಗ್ಗೆ, ಇಂಪಾರ್ಟೆಂಟ್ ಡೇಟ್ಸ್ ಏನೇನಿದಾವೆ ಅಂತೇಳಿ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಮತ್ತು ಆನ್ಲೈನ್ ಫೀಸ್ ತುಂಬೋದು ಮತ್ತು ಎಡಿಟ್ ಮಾಡೋದು, ಈ 3 ಆಪ್ಷನ್ ಸ್ಟಾರ್ಟ್ ಆಗಿರೋದು ಇವತ್ತಿಂದ ಮತ್ತು ಎಂಡ್ ಆಗೋದು 21 ಸೆಪ್ಟೆಂಬರ್ 2025ವರೆಗೂ ಇರೋದು. ಈ ಇಷ್ಟು ಟೈಮಲ್ಲೇ ನಾವು ಏನು ಮಾಡ್ಬೋದು? ಅಪ್ಲಿಕೇಶನ್ ಹಾಕೋದಾಗಲಿ, ಅಪ್ಲಿಕೇಶನ್ ಫೀಸ್ ತುಂಬೋದಾಗಲಿ, ಅಥವಾ ಅಪ್ಲಿಕೇಶನನ್ನು ಎಡಿಟ್ ಮಾಡೋದಾಗಲಿ ಅಥವಾ ಮಾಡಿಫೈ ಮಾಡೋದಾಗಲಿ ಇಷ್ಟೇ ಡೇಟಲ್ಲಿ ಮಾಡ್ಬೋದು. ಆಮೇಲೆ ಒಂದು ಸತಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಎಡಿಟ್ ಮಾಡೋಕ್ಕಾಗಂಗಿಲ್ಲ. ಈ ಡೇಟಲ್ಲಿ ಏನಾದರೂ ನೀವು ಸಬ್ಮಿಟ್ ಮಾಡಿದರೆ ಎಡಿಟ್ ಮಾಡೋಕ್ಕಾಗಂಗಿಲ್ಲ. ನೆಕ್ಸ್ಟ್ ಏನಿದೆ, ಪ್ರೀ ಎಕ್ಸಾಮ್ ಟ್ರೈನಿಂಗ್ ಕೊಡ್ತಾರೆ ಫಸ್ಟಿಗೆ ಕೆಲವೊಂದು, ಅದು ನವೆಂಬರ್ ಅಲ್ಲಿರುತ್ತೆ. ಆಮೇಲೆ ಆನ್ಲೈನ್ ಎಕ್ಸಾಮಿನೇಷನ್ದ ಪ್ರಿಲಿಮಿನರಿ ಹಾಲ್ ಟಿಕೆಟ್ ಅಥವಾ ಕಾಲ್ ಲೆಟರ್ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ. ಪ್ರಿಲಿಮಿನರಿ ಕಾಲ್ ಲೆಟರ್ ಆಫೀಸರ್ ಏನಿದಾರಲ್ಲ, ಆಫೀಸರ್ ಇವರಿಗೆ ಪ್ರಿಲಿಮಿನರಿ ಕಾಲ್ ಲೆಟರ್ ರಿಲೀಸ್ ಆಗೋದು ಸೆಕೆಂಡ್ ವೀಕ್ ಆಫ್ ನವೆಂಬರಲ್ಲಿ ಪ್ರಿಲಿಮಿನರಿ ಹಾಲ್ ಟಿಕೆಟ್ ರಿಲೀಸ್ ಆಗುತ್ತೆ. ಅದೇ ಆಫೀಸ್ ಅಸಿಸ್ಟೆಂಟ್ ಏನಿದಾರಲ್ಲ ಇವರಿಗೆ ಪ್ರಿಲಿಮಿನರಿ ಹಾಲ್ ಟಿಕೆಟ್ ರಿಲೀಸ್ ಆಗೋದು ಲಾಸ್ಟ್ ವೀಕ್ ಆಫ್ ನವೆಂಬರಲ್ಲಿ ಪ್ರಿಲಿಮಿನರಿ ಹಾಲ್ ಟಿಕೆಟ್ ಇರೋದು ರಿಲೀಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನಿದೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಡೇಟ್ಸ್. ಆಫೀಸರ್ಸ್ ಅಂದರೆ PO, ಇದು ಕ್ಲರ್ಕ್ ಅಂದರೆ ಕ್ಲರ್ಕ್ಗಿಂತ ಜಾಸ್ತಿ ಪೋಸ್ಟ್ ಇದು. ಈಕ್ವಲೆಂಟ್ ಕ್ಲರ್ಕ್ ಇರೋಂಗಿಲ್ಲ, ಕ್ಲರ್ಕ್ಗಿಂತ ಜಾಸ್ತಿ ಪೋಸ್ಟ್ ಇರೋದು. ಆಫೀಸ್ ಅಸಿಸ್ಟೆಂಟ್ ಇವರಿಗೆ ಫಸ್ಟ್ ಆಫೀಸರ್ಸ್ಗೆ ಎಕ್ಸಾಮ್ ಡೇಟ್, ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ ಆಫೀಸರ್ಸ್ಗೆ. ಇದರಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗಿದೆ ಆಫೀಸರ್ಸ್ ಅಂತಂದರೆ ನವೆಂಬರ್ 22 ಮತ್ತು 23 ಪ್ರಿಲಿಮ್ಸ್ ಎಕ್ಸಾಮ್ ಇರೋದು. ಆಮೇಲೆ ಆಫೀಸ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕಿಗೆ ಯಾವಾಗ ಎಕ್ಸಾಮ್ ಇದೆ ಅಂದರೆ 6th ಇದೆ, 7th ಇದೆ, 13th ಇದೆ, 14th ಇದೆ ಆಫ್ ಡಿಸೆಂಬರ್. ಯಾವಾಗ ಪ್ರಿಲಿಮ್ಸ್ ಎಕ್ಸಾಮ್ ಇರೋದು ಇದು ನವೆಂಬರಲ್ಲಿ POದು. ಆಮೇಲೆ ನೆಕ್ಸ್ಟ್ ಇದರ ರಿಸಲ್ಟ್ ಯಾವಾಗ ಬರುತ್ತೆ? ಪ್ರಿಲಿಮಿನರಿ ಎಕ್ಸಾಮ್ದು ರಿಸಲ್ಟ್ ಯಾವಾಗ ಬರುತ್ತೆ? ಇವ್ರದ್ದು ಬರೋದು, ಆಫೀಸರ್ ಯಾರಿದಾರಲ್ಲ POಗಳದ್ದು ಬರೋದು ರಿಸಲ್ಟ್ ಇದು ಫಸ್ಟ್ ವೀಕ್ ಆಫ್ ಡಿಸೆಂಬರಲ್ಲಿ ಬರುತ್ತೆ. ಇವ್ರದ್ದು ಬರೋದು 3rd ಅಥವಾ 2nd to 3rd ವೀಕ್ ಆಫ್ ಜನವರಿಯಲ್ಲಿ ಬರುತ್ತೆ. 2nd ವೀಕ್ ಆಫ್ ಜನವರಿಯಲ್ಲೇ ಬರೋದು ಇದು. 2nd ವೀಕ್ ಆಫ್ ಜನವರಿಯಲ್ಲಿ ರಿಸಲ್ಟ್ ಬರುತ್ತೆ ಯಾವುದು? ಆಫೀಸ್ ಅಸಿಸ್ಟೆಂಟ್ದು. ಆಮೇಲೆ POದು ಅಥವಾ ಪ್ರೊವಿಷನಲ್ ಆಫೀಸರ್ ಯಾರು ಇರ್ತಾರಲ್ಲ, ಇದು ಸ್ಕೇಲ್ 1 ಇರೋದು, ಅವ್ರದ್ದು ಡಿಸೆಂಬರ್ 1st ಬರುತ್ತೆ ರಿಸಲ್ಟ್, ಡಿಸೆಂಬರ್ 1st ವೀಕಲ್ಲಿ. ಆಮೇಲೆ ಕಾಲ್ ಲೆಟರ್ ಫಾರ್ ದ ಮೇನ್ಸ್ ಎಕ್ಸಾಮಿನೇಷನ್, ಇದು POದವ್ರದ್ದು ಅಥವಾ ಆಫೀಸರ್ ಸ್ಕೇಲ್ 1 ನಾನು ಹೇಳ್ತಿರೋದು ಇದು. ಆಮೇಲೆ ಈ ಕಡೆ ಇರೋದು ಆಫೀಸ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕ್ಗೆ ಏನಿರುತ್ತೆ? ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ ಅಷ್ಟೇ. ಬಟ್ POಗೆ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ 3 ಇರುತ್ತೆ. ಇವಾಗ ಮೇನ್ಸ್ ಎಕ್ಸಾಮ್ ಬಂತಲ್ಲ, ಮೇನ್ಸ್ ಎಕ್ಸಾಮ್ದು ಇದು ಕಾಲ್ ಲೆಟರ್ ಯಾವಾಗ ರಿಲೀಸ್ ಆಗುತ್ತೆ ಅಂದರೆ ಆಫೀಸರ್ಸ್ ಯಾರಿರ್ತಾರಲ್ಲ, ಆಫೀಸರ್ಸ್ ಬರೀತಿರ್ತಾರಲ್ಲ ಸ್ಕೇಲ್ 1 POದವ್ರದ್ದು ಡಿಸೆಂಬರಲ್ಲಿ ರಿಲೀಸ್ ಆಗುತ್ತೆ. ಇದು ಯಾವಾಗ ರಿಲೀಸ್ ಆಗುತ್ತೆ ಅಂದರೆ ಡಿಸೆಂಬರ್ 3rd ವೀಕಲ್ಲಿ ಕಾಲ್ ಲೆಟರ್ ಬರುತ್ತೆ. ಇವ್ರದ್ದು ಬರೋದು ಜನವರಿ ಲಾಸ್ಟ್ ವೀಕಲ್ಲಿ ಕ್ಲರ್ಕ್ದವ್ರದ್ದು ಬರುತ್ತೆ. ಡಿಸೆಂಬರ್ 3rd ವೀಕಲ್ಲಿ POದವ್ರದ್ದು ಬರುತ್ತೆ. ಆಮೇಲೆ ಆನ್ಲೈನ್ ಎಕ್ಸಾಮಿನೇಷನ್ ಫಾರ್ ಮೇನ್ಸ್ ಎಕ್ಸಾಮ್ ಯಾವಾಗ ನಡೀತದೆ ಅಂತೇಳಿ, ಆಫೀಸರ್ ಅಥವಾ POದವ್ರದ್ದು ಮೇನ್ಸ್ ಎಕ್ಸಾಮಿನೇಷನ್ ಡಿಸೆಂಬರ್
28 ಇದೆ, ಡಿಸೆಂಬರ್ 28ಗೆ ಮೇನ್ಸ್ ಎಕ್ಸಾಮ್ ಇದೆ ಪಿ ಓದವ್ರದ್ದು. ಆಮೇಲೆ ಫೆಬ್ರವರಿ 1ಗೆ ಆಫೀಸ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕ್ದವ್ರದ್ದು ಎಕ್ಸಾಮ್ ಇದೆ ಮೇನ್ಸ್. ಆಮೇಲೆ ಮೇನ್ಸ್ ರಿಸಲ್ಟ್ ಬರೋದು ಜನವರಿಯಲ್ಲಿ ಬರುತ್ತೆ. ಮೇನ್ಸ್ ರಿಸಲ್ಟ್ ಜನವರಿ ಎಂಡ್ ಅಥವಾ ಜನವರಿಯಲ್ಲಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇದು ಮೇನ್ಸ್ ರಿಸಲ್ಟ್ ಇಲ್ಲಿ ಜನವರಿ ಬಂದು ಬರುತ್ತೆ. ಇದು ಯಾರ್ದು ಬರುತ್ತೆ ಅಂದರೆ ಪಿ ಓದವ್ರದ್ದು ಸ್ಕೇಲ್ 1 ಅಷ್ಟೇ ಬರುತ್ತೆ. ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಅಷ್ಟೇ. ಪಿ ಓದವ್ರದ್ದು ಅಷ್ಟೇ ರಿಸಲ್ಟ್ ಮೇನ್ಸ್ದು ಅವಾಗ ಬರುತ್ತೆ, ಅವಾಗ ಜನವರಿಯಲ್ಲಿ. ಬಟ್ ಆಫೀಸ್ ಅಸಿಸ್ಟೆಂಟ್ ಆದವ್ರದ್ದು ಜನವರಿಯಲ್ಲಿನ ಎಕ್ಸಾಮೇ ಆಗಿರಲ್ಲ, ಫೆಬ್ರವರಿ ಬಂದಕ್ಕೆ ಎಕ್ಸಾಮ್ ಇರೋದ್ರದ್ದು. ಆಮೇಲೆ ಡೌನ್ಲೋಡ್ ಇದು ಕಾಲ್ ಲೆಟರ್ ಫಾರ್ ಇಂಟರ್ವ್ಯೂ, ಅಂದರೆ ಆಫೀಸರ್ಗೆಲ್ಲ ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿದ್ರಲ್ಲ, ನಾನು ಇಂಟರ್ವ್ಯೂ ಯಾವಾಗ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಬೋದು ಅಂತಂದರೆ ಜನವರಿ 2nd ವೀಕಲ್ಲಿ ಇಂಟರ್ವ್ಯೂ ಕಾಲ್ ಲೆಟರ್ ಡೌನ್ಲೋಡ್ ಆಗೋದು. ಇಂಟರ್ವ್ಯೂ ಕಂಡಕ್ಟ್ ಆಗೋದು ಜನವರಿ ಲಾಸ್ಟ್ ವೀಕ್ 25ರಿಂದ ನೆಕ್ಸ್ಟ್ ಫೆಬ್ರವರಿ 1st ವೀಕ್ ಮಟ್ಟ 3ರಿಂದ 4 ದಿನ ಏನಿರುತ್ತೆ ಇಂಟರ್ವ್ಯೂ ಡೇಟ್ಗಳು ಇರ್ತವೆ. ಇಂಟರ್ವ್ಯೂ ಕಂಡಕ್ಟ್ ಮಾಡೋದು. ಆಮೇಲೆ ನೆಕ್ಸ್ಟ್ ಪ್ರಾವಿಷನಲ್ ಅಲಾಟ್ಮೆಂಟ್ ಅಥವಾ ಫೈನಲ್ ರಿಸಲ್ಟ್ ಬರೋದು. ಇದು ಫೈನಲ್ ರಿಸಲ್ಟ್ ಯಾವಾಗ ಬರುತ್ತಂತೆ? ಫೈನಲ್ ರಿಸಲ್ಟ್ ಇದು ಜನರಲಿ ಈಗ ಇದರಲ್ಲಿ ಬರೀ ಆಫೀಸರ್ ಸ್ಕೇಲ್ 1 ಮತ್ತು ಆಫೀಸ್ ಅಸಿಸ್ಟೆಂಟ್ ಎಲ್ಲರದ್ದು ಒಂದೇ ಟೈಮ್ ಬರೋದ್ರಿಂದ ಇದ್ರದ್ದು ಫೈನಲ್ ರಿಸಲ್ಟ್ ಬರೋದು ಮಾರ್ಚ್ 1st ವೀಕ್ ಅಂತ ಹೇಳ್ಬೋದು. ಮಾರ್ಚ್ 1st ವೀಕಲ್ಲಿ ಬರ್ಬೋದು. ಮಾರ್ಚ್ 1st ವೀಕ್ ಅಥವಾ ಫೆಬ್ರವರಿ 28, 29 ಫೆಬ್ರವರಿಯಲ್ಲಿ ಬರೋದು ಕಷ್ಟನೇ. ಮಾರ್ಚ್ ಲಾಸ್ಟ್ ವೀಕಲ್ಲಿ ಇದು ಮಾರ್ಚ್ 1st ವೀಕಲ್ಲಿ ಇದರದ್ದು ರಿಸಲ್ಟನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಏನಿಲ್ಲ ಇದರಲ್ಲಿ ನಮಗೆ ಬೇಕಾಗಿರೋದು, ಇದರಲ್ಲಿ ಏನಿಲ್ಲ. ಯಾವ್ಯಾವ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡಿರೋದು ಅಂತೇಳಿ ಕರ್ನಾಟಕದಲ್ಲಿ ಮಾಡಿರೋದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಈಗ ಮೊದಲು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಹೊಂದಿದ್ದು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೊಂದಿದ್ದು, ಎರಡು ಮರ್ಜ್ ಮಾಡಲಾಗಿದೆ. ಮರ್ಜ್ ಮಾಡಿ ಇವಾಗ ಒಂದೇ ಆಗಿರೋದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಕರ್ನಾಟಕದಲ್ಲಿ ಒಂದೇ ಇರೋದು. ಇದು ಪಾರ್ಟಿಸಿಪೇಟ್ ಮಾಡಿರೋದು. ಬಳ್ಳಾರಿ ಇದ್ರ ಹೆಡ್ ಕ್ವಾರ್ಟರ್ ಐತೆ. ಕನ್ನಡ ನಮಗೆ ಇಲ್ಲಿ ಪಾರ್ಟಿಸಿಪೆಂಟ್ಗೆ ಕಂಪಲ್ಸರಿ ಕನ್ನಡ ಬರಲೇಬೇಕು. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋಣ ಇವಾಗ. ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಕಂಪಲ್ಸರಿ ಡಿಗ್ರಿ ಆಗಿರಬೇಕು ಫಾರ್ ಆಫೀಸ್ ಸ್ಕೇಲ್ 1 ಮತ್ತು ಆಫೀಸ್ ಅಸಿಸ್ಟೆಂಟ್ ಅಂತೇಳಿ 2 ಜನಕ್ಕೂ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋಣ. ಗ್ರೂಪ್ ಬಿ ಅಥವಾ ಆಫೀಸ್ ಅಸಿಸ್ಟೆಂಟ್ ಬರ್ತಾರೆ. ಗ್ರೂಪ್ ಬಿಯಲ್ಲಿ ಆಫೀಸ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕ್ ಅಂತ ಕರಿತೀವಲ್ಲ ನಾವು. ಕ್ಲರ್ಕ್ಗೆ 18ರಿಂದ 28 ವಯಸ್ಸಾಗಿರಬೇಕು ಕಂಪಲ್ಸರಿ. 18ರಿಂದ 28 ವಯಸ್ಸಿನ ಮಧ್ಯನೇ ಇರಬೇಕು. ಅಂತಂದರೆ ಅವರು 2 ಸೆಪ್ಟೆಂಬರ್ 1997 ಆದ ನಂತರ ಮತ್ತು 1 ಸೆಪ್ಟೆಂಬರ್ 2007 ಮಧ್ಯೆ ಏನಾರು ಅವ್ರ ಜನನ ಆಗಿತ್ತಂತಂದರೆ ಅವರು ಅಪ್ಲೈ ಮಾಡ್ಬೋದು. ಫಾರ್ ಸ್ಕೇಲ್ 1 ಅಥವಾ ಪಿ ಓದವ್ರು ಯಾರು ಇರ್ತಾರಲ್ಲ ಅವರಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಕೂಡ ಕರೀತಾರೆ. ಪಿ ಓ ಯಾರು ಇರ್ತಾರಲ್ಲ, ಪಿ ಓದ ಏಜ್ ಏನೈತೆ 18 to 30 ಇಯರ್ಸ್ ಇದೆ. ಇದಕ್ಕಿಂತ 2 ವರ್ಷ ಜಾಸ್ತಿ. ಅಂದರೆ 2 ಸೆಪ್ಟೆಂಬರ್ 1995ರಿಂದ 1 ಸೆಪ್ಟೆಂಬರ್ 2007 ಇದರದ್ದು ಏಜ್ ಲಿಮಿಟ್ ಇರೋದು. ಆಮೇಲೆ ಆಫೀಸರ್ ಸ್ಕೇಲ್ 2 ಬರ್ತದೆ. ಇದು SO, ಇದಕ್ಕೆ ಎಕ್ಸ್ಪೀರಿಯನ್ಸ್ ಇರೋದು. ಅದಕ್ಕೆ ಇದರದ ಬಗ್ಗೆ ಮತ್ತೊಂದು ಯಾರಿಗಾರು ನೀಡಿದೆ ಅಂತಂದರೆ ಇದ್ರದ್ದು ಇನ್ನೊಂದು ಸತಿ ಡೀಟೇಲ್ ಆಗಿ ವಿಡಿಯೋ ಮಾಡ್ತಾರೆ. ಇದು ಕೂಡ ಅದೇ ರೀತಿ ಸೀನಿಯರ್ ಮ್ಯಾನೇಜರ್ ಇರೋದು. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ನೋಡೋಣ. ಇದು ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಪೋಸ್ಟ್ಗೆ ಅಪ್ಲೈ ಆಗುವಂಥದ್ದು. SC ST ಇದ್ದರೆ ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. OBC ಬರ್ತಾರಲ್ಲ, OBC ಇದು ಸೆಂಟ್ರಲ್ OBC ಬರಬೇಕು, ಸ್ಟೇಟ್ OBC ಅಲ್ಲ, ಅವರಿಗಿರೋದು 3 ವರ್ಷ. ಆಮೇಲೆ ಏನು ಪರ್ಸನಲ್ ಡಿಸಬಿಲಿಟಿ ಬೆಂಚ್ ಮಾರ್ಕ್ ಏನಾರು ಇರ್ತೈತಲ್ಲ ಅಂಥವ್ರದ್ದು ಅವ್ರಿಗೆ ಏನಿರೋದು 10 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅವ್ರ ಪೋಸ್ಟ್ ಏನು ಆಫೀಸ್ ಅಸಿಸ್ಟೆಂಟ್ ಇರ್ತಾರಲ್ಲ ಅಂಥವ್ರಿಗೆ 3 ವರ್ಷದವರೆಗೂ ಏನಿರ್ತೈತೆ ಏಜ್ ರಿಲ್ಯಾಕ್ಸೇಷನ್ ಇರ್ತೈತೆ. ಏನಾದ್ರು ಅವರು ಡಿಸೇಬಲ್ಡ್ ಇದ್ದರೆ ಅಂಥವ್ರಿಗೆ 8 ವರ್ಷದವರೆಗೂ ಏನಿರ್ತೈತೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದು ಅವರು SC ST ಬಿಲಾಂಗ್ ಆಗಿದ್ದರೆ ಅವ್ರ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ವರ್ಷದ ಮಟ್ಟ ಅವರಿಗೆ ತೊಗೋಬೋದು. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಏನಿರ್ತೈತೆ 5 ವರ್ಷ ಇರ್ತೈತೆ ಫಾರ್ ದ ಪೋಸ್ಟ್ ಆಫ್ ಆಫೀಸರ್ಗೆ. ಇದು ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟ್ಗೆ. ಆಮೇಲೆ ನೆಕ್ಸ್ಟ್ ಏನತ್ತೆ, ಇದಂತೂ ಏನೂ ಇದಿಲ್ಲ, ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಇಲ್ಲ. ರಿಸರ್ವೇಷನ್ ಬೆಂಚ್ ಮಾರ್ಕ್ ಬಗ್ಗೆ ಇದೆಲ್ಲ ಡೀಟೇಲಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳೋಣ. ಬ್ಲೈಂಡ್ನೆಸ್ ಇದ್ದವ್ರಿಗೆ ಅವರು ಕೂಡ ಇದು ಅಪ್ಲೈ ಮಾಡ್ಬೋದು. ಸ್ವಲ್ಪ ಅದರದ್ದು ಪಾರ್ಷಿಯಲ್ ಬ್ಲೈಂಡ್ನೆಸ್ ಅವ್ರದ್ದು ಒಂದು ಕ್ರೈಟೀರಿಯಾ ಇದೆ. 3/60 ಮತ್ತು 100/20 ಇವ್ರದ್ದು ಸೈಜ್ ಪಾಸಿಬಲ್ ಸೈಜ್ ಕರೆಕ್ಷನ್ ಇರಬೇಕು, ಅಷ್ಟಿರಬೇಕು. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ, ಲೋ ವಿಷನ್ ಮತ್ತು ಬ್ಲೈಂಡ್ನೆಸ್ ಬಗ್ಗೆ. ಹಿಯರಿಂಗ್ ಇಂಪೇರ್ ಇದ್ದರೆ ಅಂಥವ್ರು ಕೆಲವೊಂದು 70 ಡೆಸಿಬಲ್ ಮಟ್ಟ ಏನು ಹಿಯರಿಂಗ್ ಲಾಸ್ ಇರ್ತೈತಲ್ಲ ಅಂಥವ್ರು ಕೂಡ ಇಲ್ಲಿ ಅಲೋ ಮಾಡ್ಕೊತಾರೆ. ಇದರಲ್ಲಿ ಏನಿಲ್ಲ. ನೆಕ್ಸ್ಟ್ ನಾವು ನೋಡೋಣ ಈಗ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ.
ಈ ಕ್ಯಾಟಗರಿ EWSದವ್ರದ್ದು ಯಾವ ವರ್ಷ ಅಪ್ಲೈ ಮಾಡಿರ್ತೀವಲ್ಲ, ಈಗ ನಾವು ಅಪ್ಲೈ ಮಾಡೋದು ಈಗ ವೇಕೆನ್ಸಿ ಬಂದಿರೋದು 2025-26 ಅದಕ್ಕೋಸ್ಕರ ಅದು EWS ಸರ್ಟಿಫಿಕೇಟ್ ಇದೇ ಇಯರ್ದು ಇರಬೇಕು, ಇದೇ ವರ್ಷದ್ದು ಇರಬೇಕು. ಅಂದರೆ ಅದು ಒಂದೇ ವರ್ಷ ಅದರದ್ದು ವ್ಯಾಲಿಡಿಟಿ ಇರುತ್ತೆ. ಆ ವ್ಯಾಲಿಡಿಟಿ ಒಂದೇ ವರ್ಷ ಇರೋದ್ರಿಂದ 2025-26 ಅಂತಂದರೆ ಮಾರ್ಚ್ 2025ರಿಂದ ಮಾರ್ಚ್ 2026ವರೆಗೂ ಅದರದ್ದು ಆ ಡೇಟ್ ಒಳಗೆ ನೀವೇನಾದ್ರು ಅದು ಹೊಸದಾಗಿ ಇನ್ನೊಂದು ಸತಿ ತೆಗೆದಿದ್ರೆ ಅದು ಈ ಇಯರ್ಗೆ ಬರುತ್ತೆ. ಈ ಎಲ್ಲ ಕ್ರೈಟೀರಿಯಾ ಇದ್ದವ್ರು ಏನು ಮಾಡ್ಬೋದು, EWSನ್ನು ಪಡ್ಕೊಳ್ಬೋದು. ಅವರ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸಿಂದ ನೀವು ತೊಗೋಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ. ಇವಾಗ ಆಫೀಸ್ ಅಸಿಸ್ಟೆಂಟ್ ಇರ್ತಾರಲ್ಲ, ಬ್ಯಾಚುಲರ್ ಇರಬೇಕು ಯಾವುದೇ ಒಂದು ಡಿಗ್ರಿಯಲ್ಲಿ. ಅವರಿಗೆ ಲ್ಯಾಂಗ್ವೇಜ್ ಯಾವುದು ನಮ್ಮದು ಕರ್ನಾಟಕದಲ್ಲಿ ಕನ್ನಡ ಇದೆ, ಅದು ಕಂಪಲ್ಸರಿ ಬಂದಿರಬೇಕು. ವರ್ಕಿಂಗ್ ನಾಲೆಜ್ ಇರಬೇಕು ಕಂಪ್ಯೂಟರ್ದು. ಅಂದರೆ ಈ ಎಕ್ಸಾಮಲ್ಲಿ ಕಂಪ್ಯೂಟರ್ದು ಒಂದು ಸಬ್ಜೆಕ್ಟ್ ಇದೆ, ಅದು ನಾವು ಎಕ್ಸಾಮ್ ಪ್ಯಾಟರ್ನ್ ಹೇಳುವಾಗ ಹೇಳ್ತೀನಿ. ಆಫೀಸರ್ ಸ್ಕೇಲ್ 1 ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ ಇರ್ತಾರಲ್ಲ ಅಂಥವರಿಗೆ ಯಾವುದೇ ಒಂದು ಡಿಸಿಪ್ಲಿನಲ್ಲಿ ಡಿಗ್ರಿ ಕಂಪಲ್ಸರಿ ಆಗಿರಬೇಕು, ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ. ಅವ್ರು ಯಾವ್ದು ಡಿಗ್ರಿ ಅಂದರೆ ಅಗ್ರಿಕಲ್ಚರ್ ಆಗಿರಲಿ ಪ್ರಿಫರೆನ್ಸ್ ಕೊಡ್ತಾರೆ. ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅಂದರೆ ಫಸ್ಟ್ ಅಗ್ರಿಕಲ್ಚರ್ ಡಿಗ್ರಿ ಆಗಿರ್ತಕ್ಕಂಥವ್ರಿಗೆ, ಹಾರ್ಟಿಕಲ್ಚರ್ ಆಗಿರ್ತಕ್ಕಂಥವ್ರಿಗೆ, ಫಾರೆಸ್ಟ್ರಿ ಆದವರಿಗೆ, ಆ್ಯನಿಮಲ್ ಹಸ್ಬೆಂಡ್ರಿ ಆದವರಿಗೆ, ವೆಟರ್ನರಿ ಸೈನ್ಸ್ ಮಾಡಿದವರಿಗೆ, ಇಂಜಿನಿಯರಿಂಗ್ ಅಗ್ರಿಕಲ್ಚರಲ್ಲಿ ಮಾಡಿದಂಥವ್ರಿಗೆ, ಪಿಸಿಕಲ್ಚರಲ್ಲಿ ಮಾಡಿದಂಥವ್ರಿಗೆ, ಮಾರ್ಕೆಟಿಂಗ್ ಒಳಗೆ ಅಗ್ರಿಕಲ್ಚರ್ ಮಾಡಿರ್ತಾರಲ್ಲ ಆ ಥರದ ಜನರಿಗೆ, ಇವರಿಗೆಲ್ಲ ಫಸ್ಟಿಗೆ ಏನು ಮಾಡ್ತಾರೆ, ಪ್ರಿಫರೆನ್ಸ್ ಕೊಡ್ತಾರೆ. ಈ ರೀತಿ ಪ್ರಿಫರೆನ್ಸ್ ಹೋಗುತ್ತೆ. ಫಸ್ಟ್ ಅಗ್ರಿಕಲ್ಚರ್, ಆದ ನಂತರ ಹಾರ್ಟಿಕಲ್ಚರ್, ಆದ ನಂತರ ಫಾರೆಸ್ಟ್ರಿ, ಈ ಥರ ಪ್ರಿಫರೆನ್ಸ್ ಕೊಡ್ತಾರೆ. ಬಟ್ ಯಾವುದೇ ಒಂದು ಡಿಗ್ರಿ ಆಗಿದ್ದರೂ ಅವರು ಅಪ್ಲೈ ಮಾಡಬಹುದು ಇದಕ್ಕೆ. ವರ್ಕಿಂಗ್ ನಾಲೆಜ್ ಕಂಪ್ಯೂಟರ್ದು ಇರಬೇಕು, ಲ್ಯಾಂಗ್ವೇಜ್ ನಮ್ಮದು ಕನ್ನಡ ಬಂದಿರಲೇಬೇಕು, ಆ ರೀತಿ. ಸ್ಕೇಲ್ 2 ಬಗ್ಗೆ ಆಮೇಲೆ ಹೇಳ್ತೇನೆ ಅಂತ ಹೇಳಿದೆ. ಸ್ಕೇಲ್ 2 ಸ್ಕೇಲ್ಸ್ ಇರಬೇಕು. ಆಮೇಲೆ ನೆಕ್ಸ್ಟ್ ಏನಿದೆ, ಅಪ್ಲಿಕೇಶನ್ ಫೀಸ್. ಇವಾಗ ಅಪ್ಲಿಕೇಶನ್ ಫೀಸ್ ಫಾರ್ ಆಫೀಸರ್ಸ್ಗೆ ಏನಿದೆ ಸೇಮ್ ಎರಡಕ್ಕೂ ಅದೇ ಇರೋದು. ಆಫೀಸರ್ಸಲ್ಲಿ 175 ಇರೋದು SC ST ಮತ್ತು PWD ಇವರಿಗೆ, PWBD ಇದವರಿಗೆ 175 ರುಪೀಸ್. ಇದು GST ಎಲ್ಲ ಇಟ್ಕೊಂಡೇ ಇರೋದು, ಅದು 175. ಆಮೇಲೆ ಉಳ್ಕಿದ್ದು ಎಲ್ಲ ಏನಿರ್ತಾರಲ್ಲ, ನಮ್ದು EWS ಆಗಿರಲಿ, OBC ಆಗಿರಲಿ, ಅಥವಾ ಇನ್ನು ಜನರಲ್ದವ್ರು ಬರ್ತಕ್ಕಂಥವ್ರು, ಇವರೆಲ್ಲರಿಗೂ ಏನಿದೆ 850 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಆಫೀಸ್ ಅಸಿಸ್ಟೆಂಟ್ ಅವರಿಗೆ 175 ಏನಿದೆ ಫೀಸ್ ಇರೋದು. SC ST PWD ESM ಮತ್ತು DESM ಅಂತೇಳಿ ಬರ್ತಾರೆ. ಇವರಿಗೆಲ್ಲರಿಗೂ ESM ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್, ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಇವರೆಲ್ಲರಿಗೂ ಏನಿರೋದು 175 ರುಪೀಸ್. ಆಮೇಲೆ ಉಳ್ಕಿದ ಎಷ್ಟು ಜನ ಬರ್ತಾರಲ್ಲ ಎಲ್ಲರಿಗೂ 850 ರುಪೀಸ್. ನೆಕ್ಸ್ಟ್ ಏನಿದೆ, ಆನ್ಲೈನ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡ್ತಾ ಹೋಗಿ. ಆಫೀಸ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕ್ದವ್ರದ್ದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತಂದರೆ, ಫಸ್ಟ್ ಏನಿರುತ್ತೆ ರೀಸನಿಂಗ್. ಅಂದರೆ ಅಲ್ಲಿ ನೀವು ಫಸ್ಟ್ ರೀಸನಿಂಗ್ ಬರ್ಬೋದು, ಆಮೇಲೆ ರೀಸನಿಂಗ್ ಬರ್ಬೋದು, ಫಸ್ಟ್ ಯಾವ ಸಬ್ಜೆಕ್ಟ್ ಬರ್ಬೋದು. ಈಗ ಸಬ್ಜೆಕ್ಟ್ ಪ್ರಿಲಿಮ್ಸಲ್ಲಿ ಬರೋದು ರೀಸನಿಂಗ್ ಮತ್ತು ಕ್ವಾಂಟ್ ಎರಡೇ. ರೀಸನಿಂಗಲ್ಲಿ ಟೋಟಲ್ 40 ಕ್ವಶನ್ ಇರ್ತವೆ, ಅದಕ್ಕೆ 40 ಮಾರ್ಕ್ಸ್ ಇರ್ತೈತೆ. ರೀಸನಿಂಗ್ಗೆ 25 ನಿಮಿಷ ಟೈಮ್ ಕೊಟ್ಟಿದ್ದಾನೆ. ಆದರೆ ನ್ಯೂಮರಿಕಲ್ ಎಬಿಲಿಟಿ ಅಥವಾ ಕ್ವಾಂಟ್ ಅಂತ ಕರಿತೀವಲ್ಲ ನಾವು, ಕ್ವಾಂಟ್ಗೆ 40 ಕ್ವಶನ್ ಇದೆ, 40 ಮಾರ್ಕ್ಸ್ ಇದೆ, ಬಟ್ 25 ನಿಮಿಷ ಇರೋದು ಇದಕ್ಕೆ ಟೈಮ್. ಟೋಟಲ್ ಇರೋದು 80 ಏನಿರ್ತೈತೆ ಕ್ವಶನ್ ಇರ್ತದೆ, 80 ಮಾರ್ಕ್ಸ್ ಇರ್ತೈತಿ. ಜನರಲ್ ಆಗಿ ಕರ್ನಾಟಕದ ಕಟಾಪ್ ನಿಲ್ಲೋದು, ನಮ್ಮ ಕರ್ನಾಟಕದ ಕಟಾಪ್ ಜನರಲ್ ಕ್ಯಾಟಗರಿಗೆ ನಿಲ್ಲೋದು ನಮ್ಮದು 60+ ಹೋಗುತ್ತೆ. 60+ ಹೋಗುತ್ತೆ ಜನರಲ್ ಕ್ಯಾಟಗರಿಗೆ. 60+ ಅಂದರೆ ಮ್ಯಾಕ್ಸಿಮಮ್ 60 ಮಟ್ಟ ಹೋಗುತ್ತೆ. ಈ ಸತಿ ವೇಕೆನ್ಸಿ ಜಾಸ್ತಿ ಇರೋದ್ರಿಂದ 55 to 60 ಮಟ್ಟ ಕಟಾಪ್ ಹೋಗ್ಬೋದು ಪ್ರಿಲಿಮ್ಸ್. ನೆಕ್ಸ್ಟ್ ಆಫೀಸ್ ಸ್ಕೇಲ್ ಅಸಿಸ್ಟೆಂಟ್ ಇರತ್ತಾ. ಇವಾಗ ನೆಕ್ಸ್ಟ್ ಬರೋದು ಸ್ಕೇಲ್ 1. ಸ್ಕೇಲ್ 1 ಬಿ ಸೇಮ್ ಸಿಲೆಬಸ್, ಏನೂ ಚೇಂಜ್ ಇರೋಂಗಿಲ್ಲ. ಬಟ್ ಎಕ್ಸಾಮ್ದು ಲೆವೆಲ್ ಆಫ್ ಡಿಫಿಕಲ್ಟಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಅಷ್ಟು ಮ್ಯಾಕ್ಸಿಮಮ್ ಅಲ್ಲ, ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ರೀಸನಿಂಗ್ದು 40 ಕ್ವಶನ್ 40 ಮಾರ್ಕ್ಸ್, ಕ್ವಾಂಟ್ 40 ಕ್ವಶನ್ 40 ಮಾರ್ಕ್ಸ್, ಆಮೇಲೆ ಟೋಟಲ್ 80 ಕ್ವಶನ್ 80 ಮಾರ್ಕ್ಸ್, 25 ಮಿನಿಟ್ಸ್ ಫಾರ್ ರೀಸನಿಂಗ್ ಆ್ಯಂಡ್ 20 ಮಿನಿಟ್ಸ್ ಫಾರ್ ಕ್ವಾಂಟ್. ಆ್ಯಂಡ್ ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ ಬಗ್ಗೆ ನೋಡೋಣ. ಇವಾಗ ಮೇನ್ಸ್ ಇದು ಆಫೀಸ್ ಅಸಿಸ್ಟೆಂಟ್ ಅಥವಾ ಮಲ್ಟಿಪರ್ಪಸ್ ಏನಿರ್ತಾರಲ್ಲ, ಆಫೀಸ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕ್ ಅಂತೇಳಿ, ಅವ್ರು ಬ್ಯಾಂಕಲ್ಲಿ ಮಲ್ಟಿಪರ್ಪಸ್ ವರ್ಕ್ ಮಾಡ್ತಕ್ಕಂಥವ್ರು. ಅವ್ರಿಗೆ ಏನೇನಿರುತ್ತೆ ಸಿಲೆಬಸ್ ಸೇಮ್ ಸಿಲೆಬಸ್ ಇರೋದು. ರೀಸನಿಂಗ್ ಇರುತ್ತೆ, 40 ಕ್ವಶನ್ ಇರ್ತವೆ. 40 ಕ್ವಶನ್ ಆದ ನಂತರ ಅದಕ್ಕೆ ಮಾರ್ಕ್ಸ್ ಇರೋದು 50 ಮಾರ್ಕ್ಸ್. 40 ಕ್ವಶನ್ಗೆ 50 ಮಾರ್ಕ್ಸ್. ಇದೇ ಸೇಮ್ ಇರೋದು ಕ್ವಾಂಟ್ಗೆ. ಕ್ವಾಂಟಲ್ಲಿದೆ, ಇಲ್ಲಿದೆ ನ್ಯೂಮರಿಕಲ್ ಎಬಿಲಿಟಿ ಅಂತ ಬರ್ತೈತಿ. ಇದು ಕ್ವಾಂಟೇ, ಇದರಲ್ಲಿರೋದು 40 ಕ್ವಶನ್, ಇದಕ್ಕೂ 50 ಮಾರ್ಕ್ಸ್. ಎರಡಕ್ಕೂ ಏನಿರ್ತೈತೆ 30 ನಿಮಿಷ ಟೈಮ್ ಇರುತ್ತೆ. ಸೇಮ್ ಇದರಲ್ಲೂ ಮೇನ್ಸಲ್ಲಿ ಇದು ಆಫೀಸರ್ ಸ್ಕೇಲ್ 1 ಅಥವಾ POಗೂ ಸೇಮ್ ಸಿಲೆಬಸ್ ಇರೋದು. POದು ಸೇಮ್ 30 ನಿಮಿಷ ಇರುತ್ತೆ. 40 ಕ್ವಶನ್ 50 ಮಾರ್ಕ್ಸ್, 40 ಕ್ವಶನ್ 50 ಮಾರ್ಕ್ಸ್ ರೀಸನಿಂಗ್ ಮತ್ತು ಕ್ವಾಂಟ್. ಅದಾದ ನಂತರ ಕಂಪ್ಯೂಟರ್ ಅವೇರ್ನೆಸ್ ಇರ್ತೈತೆ, 40 ಕ್ವಶನ್ ಇರ್ತವೆ. ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರೋದು ಅದಕ್ಕೆ 20 ನಿಮಿಷ. 15 ನಿಮಿಷದಲ್ಲಿ 40 ಕ್ವಶನ್ ಅಟೆಂಪ್ಟ್ ಮಾಡಬೇಕು, ಅದು ಈಸಿಯಾಗಿ ಮಾಡ್ಬೋದು. ಆಮೇಲೆ ಜನರಲ್ ಅವೇರ್ನೆಸ್ ಇರ್ತೈತೆ. ಜನರಲ್ ಅವೇರ್ನೆಸ್ಸಲ್ಲಿ ಸ್ಟ್ಯಾಟಿಕ್ ಬ್ಯಾಂಕಿಂಗ್ ಮತ್ತು ಜನರಲ್ ಸ್ಟಡೀಸ್ ಎಲ್ಲ GS ಪೇಪರ್ GS ಏನಿರ್ತೈತಲ್ಲ ಆ ಥರದ್ದು ಬರ್ತವೆ. ಬ್ಯಾಂಕಿಂಗ್ ರಿಲೇಟೆಡ್ ಸ್ಟ್ಯಾಟಿಕ್ ಬ್ಯಾಂಕಿಂಗ್ ಮತ್ತು ಸ್ಟ್ಯಾಟಿಕ್ ಜನರಲ್ ಅವೇರ್ನೆಸ್ ಏನಿರ್ತಾವಲ್ಲ ಅದು ಇದರಲ್ಲಿ ಬರೋದು. 40 ಕ್ವಶನ್ 40 ಮಾರ್ಕ್ಸ್ ಇರ್ತದೆ, 15 ನಿಮಿಷ ಟೈಮ್ ಇರೋದು. ಇಂಗ್ಲೀಷ್ ಏನಿರ್ತೈತೆ, ಇಂಗ್ಲೀಷ್ ಅಥವಾ ಹಿಂದಿ ಅನ್ನೋ ಆಪ್ಷನಲ್ ಇದೆ. ನಮ್ಮ ಕರ್ನಾಟಕದಲ್ಲಿ ನಾವು ಜಾಸ್ತಿ ಎಲ್ಲರೂ ತೊಗೊಳ್ಳೋದು ಇಂಗ್ಲೀಷೇ ತೊಗೋತೀವಿ. ಇಂಗ್ಲೀಷ್ ತೊಗೊಂಡ್ರೆ 40 ಕ್ವಶನ್ 40 ಮಾರ್ಕ್ಸ್ ಇರೋದು.
40 ಕ್ವಶನ್ 40 ಮಾರ್ಕ್ಸ್. 30 ಮಿನಿಟ್ಸ್ ಇದೆ ಇದಕ್ಕೆ. ಆಮೇಲೆ ಇದರಲ್ಲಿ ಎರಡರಲ್ಲಿ ಒಂದು ತೊಗೊಳ್ಳೋದು, ಎರಡೂ ಅಲ್ಲ. ಹಾಂ ಆಯಿತಾ. ಇದೇ ಸಿಲೆಬಸ್. ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಿರ್ತೈತೆ 200 ಮಾರ್ಕ್ಸ್. ಇದಕ್ಕೆ ನಾವು ಇದಕ್ಕೇನು ಕನ್ವರ್ಟ್ ಮಾಡ್ತಾರೆ, 0.4 ಆಗಿ ಕನ್ವರ್ಟ್ ಮಾಡಿ 80 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. 80 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿದ ನಂತರ ಇದ್ರದ್ದು 200 ನಾವು ಏನಾರ 110 120 ಮಟ್ಟ ತೊಗೊಂಡ್ರೆ ಇದು ನಾವು ಕ್ಲಿಯರ್ ಮಾಡ್ಬೋದು. ಇದೇ ಸೇಮ್ ಸಿಲೆಬಸ್ ಇರೋದು ಆಫೀಸರ್ ಸ್ಕೇಲ್ 1 ಅಥವಾ PO ದವರಿಗೆ. ಸಿಲೆಬಸ್ ಸೇಮ್ ಇದೆ. ಈಗ ನಾವೆಲ್ಲರೂ ವೇಟ್ ಮಾಡೋದು ಎಲ್ಲಿದೆ? ಹಾಂ, ಮೀಡಿಯಮ್ ಆಫ್ ಎಕ್ಸಾಮಿನೇಷನ್. ನಮ್ಮದು ಕರ್ನಾಟಕದ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಕನ್ನಡದಲ್ಲಿ ನಡೀತೈತೆ. ಅಂದರೆ ಕ್ವಶನ್ ಪೇಪರಲ್ಲಿ ಕ್ವಾಂಟ್ ಇರ್ತೈತಲ್ಲ, ಕ್ವಾಂಟ್ ಕ್ವಶನ್ನು ಇಂಗ್ಲೀಷ್ನಲ್ಲಿ ಮೇಲೆ ಇರ್ತೈತಿ, ಕನ್ನಡದಲ್ಲಿ ಕೆಳಗೆ ಇರ್ತೈತಿ. ರೀಸನಿಂಗ್ ಕ್ವಶನ್ ಇರ್ತೈತಿ, ಇಂಗ್ಲೀಷ್ನಲ್ಲಿ ಮೇಲೆ ಇರ್ತೈತಿ, ಕನ್ನಡದಲ್ಲಿ ಕೆಳಗೆ ಇರ್ತೈತಿ. ಆ ರೀತಿ ನಮ್ಮ ಕನ್ನಡದಲ್ಲಿ ಏನೇನು ಬರ್ತಾವೆ, ಒಂದು ಕನ್ನಡ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಬರ್ಬೋದು, ಕೊಂಕಣಿಯಲ್ಲಿ ನಾವು ಸೆಲೆಕ್ಟ್ ಮಾಡಿದ್ರೆ ಕೊಂಕಣಿದಲ್ಲಿ ಬರ್ಬೋದು, ಹಿಂದಿದಲ್ಲಿ ಬರ್ಬೋದು. ಈ 3 ಲ್ಯಾಂಗ್ವೇಜ್ ನಾವು ಬರ್ಬೋದು. ಅದ್ರ ಫಸ್ಟ್ ಇರೋದು ಇಂಗ್ಲೀಷ್. ಈ ರೀತಿ ನೀವು ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಕ್ವಾಂಟ್ ಕ್ವಶನ್ ಎಲ್ಲ ಕನ್ನಡದಲ್ಲಿ ಬರ್ತವೆ. ಕನ್ನಡ ಸೆಲೆಕ್ಟ್ ಮಾಡಿದ್ರೆ ರೀಸನಿಂಗ್ ಕ್ವಶನ್ ಎಲ್ಲ ಕನ್ನಡದಲ್ಲಿ ಬರ್ತವೆ. ಬಟ್ ಇಂಗ್ಲೀಷ್ ಏನಿರ್ತೈತಿ ಅದು ಇಂಗ್ಲೀಷಲ್ಲಿ ಇರ್ತೈತೆ, ಅದು ಕನ್ನಡಕ್ಕೆ ಬರೋಂಗಿಲ್ಲ ಅಷ್ಟೇ. ಇದು ನಮ್ಮ ಸ್ಟೇಟಿದಿರೋದು ಕರ್ನಾಟಕದ ಕೊಂಕಣಿ ಮತ್ತು ಕನ್ನಡ ಮತ್ತು ಹಿಂದಿಯಲ್ಲಿ ಇರೋದು. ಈ ಸ್ಕೇಲ್ 2 ಬಗ್ಗೆ ಆಮೇಲೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಪೆನಾಲ್ಟಿ ಫಾರ್ ದ ರಾಂಗ್ ಆನ್ಸರ್ಗೆ 1/4 ನೆಗೆಟಿವ್ ಮಾರ್ಕ್ಸ್ ಇರ್ತೈತೆ. ಅಂದರೆ 4 ರಾಂಗ್ ಆದರೆ 1 ಮಾರ್ಕ್ಸ್ ನೆಗೆಟಿವ್ ಆಗುತ್ತೆ, 1 ಮಾರ್ಕ್ಸ್ ಹೋಗುತ್ತೆ. 4 ರಾಂಗ್ ಆದರೆ 1 ಮಾರ್ಕ್ಸ್ ಹೋಗುತ್ತೆ. ಅಂದರೆ 0.25 ಈ ಥರದ ನೆಗೆಟಿವ್ ಮಾರ್ಕ್ಸ್ ಎರಡಕ್ಕೂ ಸೇಮ್, ಆಫೀಸರ್ ಸ್ಕೇಲ್ 1 ಮತ್ತು ಆಫೀಸರ್ ಅಸಿಸ್ಟೆಂಟ್ಗೆ. ವೇಕೆನ್ಸಿ ನೋಡೋಣ. ಅವಾಗಿಂದ ನೀವು ವೇಟ್ ಮಾಡ್ತಿರೋದು ವೇಕೆನ್ಸಿ. ಇಂಟರ್ವ್ಯೂ ಇರೋದು ಆಫೀಸರ್ ಸ್ಕೇಲ್ 1ಗೆ. ವೇಕೆನ್ಸಿ ಇದು ಹೌ ಟು ಅಪ್ಲೈ ಇದೆ. ವೆಬ್ಸೈಟಲ್ಲಿ ಆಲ್ರೆಡಿ ಲಿಂಕ್ ಕೊಟ್ಟಿದ್ದಾರೆ, ಅದು ನಾನು ತೋರಿಸ್ತೀನಿ ಹೆಂಗೆ ಅಪ್ಲೈ ಮಾಡೋದಂತೇಳಿ. ಪೇಮೆಂಟ್ ಮೆಥಡ್ ಆನ್ಲೈನ್ ಮೋಡಲ್ಲಿ ಪೇಮೆಂಟ್ ಮಾಡೋದು. ಆಮೇಲೆ ಎಡಿಟ್ ಮಾಡೋಕ್ಕಂತೂ ಏನು ಎಕ್ಸಾಮಿನೇಷನ್ದು ಅಪ್ಲಿಕೇಶನ್ ಡೇಟ್ ಬಿಟ್ರಲ್ಲ ಅಷ್ಟರೊಳಗೆ ನೀವು ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಎಡಿಟ್ ಮಾಡ್ಬೋದು ಅಷ್ಟೇ. ವೇಕೆನ್ಸಿ ಬಂಪರ್ ವೇಕೆನ್ಸಿ ಬಂದಿರೋದು, ಮ್ಯಾಕ್ಸಿಮಮ್ ವೇಕೆನ್ಸಿ ಬಂದು ನೋಡಿರಿ. ವೇಕೆನ್ಸಿ ಆಫೀಸ್ ಅಸಿಸ್ಟೆಂಟ್ ವೇಕೆನ್ಸಿ ಫಸ್ಟ್ ನೋಡೋಣ. ಕರ್ನಾಟಕ ಎಲ್ಲಿದೆ ಹುಡುಕ್ರಿ? ಕರ್ನಾಟಕ ವೇಕೆನ್ಸಿ. ಕರ್ನಾಟಕದಲ್ಲಿರೋದು ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಇತ್ತು, ಅದು ಇದರಲ್ಲೇ ಮರ್ಜ್ ಮಾಡಿದ್ದಾರೆ ಇವಾಗ. ಟೋಟಲ್ ವೇಕೆನ್ಸಿ ಏನೇನು ಬಂದಿದ್ದಾವೆ ಅಂತ ನೋಡೋಣ ಇವಾಗ. ಫಸ್ಟ್ ಟೋಟಲ್ ವೇಕೆನ್ಸಿ ನೋಡಿಬಿಡೋಣ. ಕರ್ನಾಟಕದಲ್ಲಿ ಟೋಟಲ್ ವೇಕೆನ್ಸಿ ಆಫೀಸ್ ಅಸಿಸ್ಟೆಂಟ್ಗೆ ಇರೋದು 800 ವೇಕೆನ್ಸಿ. ಕಳೆದ 4-5 ವರ್ಷದಲ್ಲಿ ಇಷ್ಟು ವೇಕೆನ್ಸಿ ಬಂದಿಲ್ಲ, ಈ ಸತಿ ಬಂದಿರೋದು ಅಷ್ಟು ಮ್ಯಾಕ್ಸಿಮಮ್ ವೇಕೆನ್ಸಿ ಕರ್ನಾಟಕದಲ್ಲಿರೋದು. ಇದರಲ್ಲಿ ಜನರಿಗೆ ಸಿಗೋದು ಟೋಟಲ್ 320 ವೇಕೆನ್ಸಿ. ಜನರಲ್ ಕ್ಯಾಟಗರಿಯಲ್ಲಿ ಬರೋರಿಗೆ 320 ವೇಕೆನ್ಸಿ. EWS ಅಲ್ಲಿ ಬಂದರೆ ಅವ್ರಿಗೆ 80 ವೇಕೆನ್ಸಿ ಸಿಗ್ತವೆ. EWS ತೊಗೊಂಡ್ರೆ ಅವ್ರಿಗೆ 80 ಪ್ಲಸ್ ಇದು 320 ಎರಡು ಸೇರಿಸಿ ಎಷ್ಟಾಯಿತು? 400 ವೇಕೆನ್ಸಿ ಸಿಗ್ತವೆ EWS ಕ್ಯಾಟಗರಿ ಇದ್ದರೆ. OBC ಕ್ಯಾಟಗರಿ ಇದ್ದರೆ OBC ಕ್ಯಾಟಗರಿ ಇದ್ದವ್ರಿಗೆ 216 ವೇಕೆನ್ಸಿ ಪ್ಲಸ್ ಈ ಜನರಲಲ್ಲಿ ಬರ್ತಕ್ಕಂಥ 320 ವೇಕೆನ್ಸಿ ಎರಡು ಸೇರಿಸಿ ಸಿಗೋದು ಇದು 536 ವೇಕೆನ್ಸಿ ಇರೋದು. ಇವರಿಗೆ 536 ವೇಕೆನ್ಸಿಗೆ ಕಾಂಪೀಟ್ ಮಾಡ್ಬೋದು. ಇವ್ರು ಕಾಂಪೀಟ್ ಮಾಡೋದು 400 ವೇಕೆನ್ಸಿಗೆ, ಜನರಲ್ದವ್ರು ಕಾಂಪೀಟ್ ಮಾಡೋದು 320 ವೇಕೆನ್ಸಿಗೆ. ಆಮೇಲೆ ನೆಕ್ಸ್ಟ್ ST ದವ್ರು ಕಾಂಪೀಟ್ ಮಾಡೋದು ಜನರಲ್ದು 300 ಪ್ಲಸ್ 56 ಇವೆಲ್ಲ ಸೇರಿ ST ದವ್ರಿಗೆ ಬರೋದು 376 ವೇಕೆನ್ಸಿ ಕಾಂಪಿಟೇಟ್ ಮಾಡ್ತಾರೆ ಇವರು. ಆಮೇಲೆ ನೆಕ್ಸ್ಟ್ ಬರೋದು 128 ವೇಕೆನ್ಸಿ ಬರ್ತಕ್ಕಂಥದ್ದು ಯಾರಿಗೆ? ST ದವರಿಗೆ 128 ವೇಕೆನ್ಸಿ ಇರೋದು. ಅವರು ಕಾಂಪಿಟೇಟ್ ಮಾಡೋದು 320 ಪ್ಲಸ್ 128, ಇವ್ರು ಮಾಡೋದು 448 ವೇಕೆನ್ಸಿಗೆ ಕಾಂಪಿಟೇಟ್ ಮಾಡ್ತಾರೆ. ಇಷ್ಟು ವೇಕೆನ್ಸಿ ಆಫೀಸ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕ್ಗೆ ಇರೋದು ಕರ್ನಾಟಕದಲ್ಲಿ. ಆಮೇಲೆ ಈ ಕಡೆ ಬಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇರೋದು 80 ವೇಕೆನ್ಸಿ ಇದೆ. ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 36 ವೇಕೆನ್ಸಿಗಳಿದ್ದಾವೆ. ಇವ್ರು ಮತ್ತು ಜನರಲ್ ಕ್ಯಾಟಗರಿಯಲ್ಲಿ ಕೂಡ ಫೈಟ್ ಮಾಡ್ಬೋದು. ಇದೆಲ್ಲ ನೋಡ್ಬೋದು. ನೆಕ್ಸ್ಟ್ ನೋಡೋಣ ಆಫೀಸರ್ ಸ್ಕೇಲ್ 1ಗೆ. ಎಕ್ಸಾಮ್ ಅಷ್ಟು ಡಿಫಿಕಲ್ಟ್ ಇರಲ್ಲ. ನಾವು ಸಿಲೆಬಸ್ ನೋಡೋಣ, ಅಷ್ಟೆಲ್ಲ ಡಿಫಿಕಲ್ಟ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಅಷ್ಟೊಂದು ಡಿಫಿಕಲ್ಟ್ ಇರಲ್ಲ ಎಕ್ಸಾಮ್. ನೆಕ್ಸ್ಟ್ ಇದು ನೋಡೋಣ. ಕರ್ನಾಟಕ ಎಲ್ಲಿದೆ ನೋಡ್ರಿ. ಕರ್ನಾಟಕ ಆಫೀಸರ್ ಸ್ಕೇಲ್ 1 ಅಥವಾ POದು ವೇಕೆನ್ಸಿ ಸ್ಕೇಲ್ 1. ಆಮೇಲೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಹೇಳ್ತೀನಿ ನಾನು. ಸ್ಯಾಲ್ರಿ ನೋಡಿದ ನಂತರ ವಿಡಿಯೋ ಎಂಡಿಗೆ ಸ್ಯಾಲ್ರಿ ಎಷ್ಟಿರುತ್ತೆ ಸ್ಕೇಲ್ 1ಗೆ ಆಮೇಲೆ ಆಫೀಸ್ ಅಸಿಸ್ಟೆಂಟ್ಗೆ ಅವಾಗ ನೀವು ಡಿಸೈಡ್ ಮಾಡುವಂತೀರಿ. ಟೋಟಲ್ ವೇಕೆನ್ಸಿ ಇರೋದು 500. ಸ್ಕೇಲ್ 1 ವೇಕೆನ್ಸಿ 500. ಕಳೆದ 5-6 ವರ್ಷದಲ್ಲಿ ಎಷ್ಟು ವೇಕೆನ್ಸಿ ಬಂದಿಲ್ಲ. ಲಾಸ್ಟ್ ಇಯರ್ ಬಂದಿರೋದು 386.
ಬಟ್ ಈ ಸತಿ ಬಂದಿರೋದು 500. ಲಾಸ್ಟ್ ಇಯರ್ ಮತ್ತು ಎರಡೂ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವಾಗ ಎರಡು ಮರ್ಜ್ ಆಗಿದೆ. ಜನರಲ್ಲಾಗಿರೋದು 203 203 ವೇಕೆನ್ಸಿ ಇರುತ್ತೆ ಜನರಲ್ಗೆ. EWS ಅವ್ರಿಗೆ ಇರೋದು 50 + 203 253 ವೇಕೆನ್ಸಿಗೆ ಕಾಂಪಿಟೇಟ್ ಮಾಡ್ಬೋದು ಅವರು. OBC ಇರೋದು 135 + 203 ಅಂತಂದರೆ 338 ವೇಕೆನ್ಸಿಗೆ ಕಾಂಪಿಟೇಟ್ ಮಾಡ್ಬೋದು ಅವರು. ಅದಾದ ನಂತರ ST ಇರೋದು 37 + 203 ಅಂತಂದರೆ 240 ವೇಕೆನ್ಸಿಗೆ ಕಾಂಪಿಟೇಟ್ ಮಾಡ್ಬೋದು. ಆಮೇಲೆ SCದವರಿಗೆ 203 ಆ್ಯಂಡ್ 75 278 ವೇಕೆನ್ಸಿಗೆ ಕಾಂಪಿಟೇಟ್ ಮಾಡ್ಬೋದು. ಇಷ್ಟೊಂದು ವೇಕೆನ್ಸಿ ಬಂದಿರೋದು ಸಪ್ರೇಟ್ ಕರ್ನಾಟಕದ ವೇಕೆನ್ಸಿಯು. ಇದರ ಕರ್ನಾಟಕದವ್ರು ಬಿಟ್ಟು ಬೇರೆ ಯಾರೂ ಬರೆಯೋವಾಗಿಲ್ಲ. ಆಮೇಲೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಕಾಂಪಿಟೇಷನ್ ಕಡಿಮೆ ಇದೆ ಕರ್ನಾಟಕದಲ್ಲಿ. ಸ್ವಲ್ಪ ನೀವೇನಾದ್ರು ಎಫರ್ಟ್ ಹಾಕಿ ಓದಿದ್ರೆ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು. ಇವಾಗ ಸಿಕ್ಕಾಪಟ್ಟೆ ಟೈಮ್ ಕೂಡ ಇದೆ ಎಕ್ಸಾಮ್ಗೆ. ನಾನು ಆವಾಗಲೇ ಎಕ್ಸಾಮ್ ಡೇಟ್ ಕೂಡ ಹೇಳಿದೆ, ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಎಕ್ಸಾಮ್ ಡೇಟ್ ಕೂಡ ನಾನು ಆವಾಗಲೇ ಹೇಳಿದೆ. ನೆಕ್ಸ್ಟ್ ಆಯ್ತಲ್ಲ, ವೇಕೆನ್ಸಿ ಆಯ್ತು ಅಂದರೆ ಆಯಿತು. ಮತ್ತು ನೀವು ನೆಕ್ಸ್ಟ್ ಸ್ಕೇಲ್ 1 ಇರೋದು, ಸ್ಕೇಲ್ 2 ಇರೋದು. ಇವಾಗ ನೆಕ್ಸ್ಟ್ ನಾವು ಸ್ಯಾಲರಿ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ಎಷ್ಟೆಷ್ಟು ಇರುತ್ತೆ. ಎಕ್ಸಾಮ್ ಸೆಂಟರ್ದು ಒಂದು ನೋಡ್ಬಿಡೋಣ. ಎಕ್ಸಾಮಿನೇಷನ್ ಸೆಂಟರ್ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಯಾವ ಕೊಟ್ಟಿದ್ದಾರೆ ಅಂತೇಳಿ ಸ್ಕೇಲ್ 1ಗೂ ಬಂತು, ಸ್ಕೇಲ್ 2ಗೂ ಬಂತು, ಸ್ಕೇಲ್ 3ಗೂ ಬಂತು, ಆಫೀಸ್ ಅಸಿಸ್ಟೆಂಟ್ಗೂ ಬಂತು, ಎಲ್ಲರಿಗೂ ಕರ್ನಾಟಕದಲ್ಲಿ. ಬೆಂಗಳೂರು ಇದೆ, ಬೆಳಗಾವಿ ಇದೆ, ಆಮೇಲೆ ದಾವಣಗೆರೆ ಇದೆ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಆಮೇಲೆ ಮೈಸೂರು, ಆಮೇಲೆ ಶಿವಮೊಗ್ಗ ಮತ್ತು ಉಡುಪಿ. ಇಷ್ಟು ಎಕ್ಸಾಮಿನೇಷನ್ ಸೆಂಟರ್ ಇರೋದು. ಇದು ಯಾವಾಗ ಪ್ರಿಲಿಮ್ಸ್ ಎಕ್ಸಾಮ್ಗೆ ಇರೋದು ಇವೆಲ್ಲ. ಆಮೇಲೆ ಸಿಂಗಲ್ ಫೇಸ್ ಮೇನ್ಸ್ ಎಕ್ಸಾಮ್ಗೆ ಮತ್ತು ಸೆಂಟರ್ ಚೇಂಜ್ ಇರ್ತೈತೆ. ಸಿಂಗಲ್ ಫೇಸ್ ಮೇನ್ಸ್ ಎಕ್ಸಾಮ್ ಸೆಂಟರ್ ಯಾವ ಬರ್ತಾವೆ ಅಂತಂದರೆ ಇದು ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ ಇವೆಲ್ಲ ಸೇಮ್ ಇದೆ ಇಲ್ಲಿ ಮಟ್ಟ. ಆದರೆ ನೆಕ್ಸ್ಟ್ ಕಲಬುರಗಿ ಇದೆ, ಆಮೇಲೆ ಮಂಗಳೂರು ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಮಂಗಳೂರು ಮೇನ್ಸ್ ಎಕ್ಸಾಮ್ಗಿಲ್ಲ. ಮಂಗಳೂರದವರು ಸಮೀಪದ ಡಿಸ್ಟಿಕ್ಗೆ ಮಂಗಳೂರದವರಿಗೆ ಸೆಟ್ ಮಾಡ್ತಾರೆ. ಮೈಸೂರು ಇದೆ, ಶಿವಮೊಗ್ಗ ಇದೆ, ಉಡುಪಿ ಇದೆ, ಎಲ್ಲ ಸೇಮ್ ಇದೆ. ಮಂಗಳೂರು ಒಂದೇ ಇಲ್ಲ. ಮಂಗಳೂರು ಏನು ಜನ ಇರ್ತಾರಲ್ಲ ಅವರಿಗೆ ಸಮೀಪದ ಡಿಸ್ಟಿಕ್ಗೆ ಶಿಫ್ಟ್ ಮಾಡ್ತಾರೆ ಅಷ್ಟೇ. ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಟೋಟಲ್ ವೇಕೆನ್ಸಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಎಕ್ಸಾಮ್ ಡೇಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಎಕ್ಸಾಮ್ ಸೆಂಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಇವಾಗ ಲಾಸ್ಟ್ ಇರೋದು ಸ್ಯಾಲರಿ ಸ್ಟ್ರಕ್ಚರ್. ಇವೆಲ್ಲ ಡಿಟೇಲ್ ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕಂತೇಳಿ. OBC ಸರ್ಟಿಫಿಕೇಟ್ ಯಾವ ರೀತಿ ಇರಬೇಕು, ಈ ಥರ ತೆಗಿಬೇಕು. OBC ಸರ್ಟಿಫಿಕೇಟದ ರೂಲ್ಸ್ಗಳಿರೋದು. ಆಮೇಲೆ ನಾನು ನಿಮಗೆ ಇದು PDF ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕು ಅನ್ನೋದು ನಾನು ತೋರಿಸೇ ಬಿಟ್ಟಿದ್ದೀನಿ. ಆಮೇಲೆ ಇದು EWS ಸ್ಟ್ರಕ್ಚರ್ ಯಾವ ರೀತಿ ಇರಬೇಕಂತೇಳಿ. EWS ಸ್ಟ್ರಕ್ಚರ್ ಈ ರೀತಿ ಇರಬೇಕು. ನಿಮ್ಮ ಫೋಟೋ ಬರಬೇಕು ಕಂಪಲ್ಸರಿ. ಇಲ್ಲಿ ನಿಮ್ಮ ಫೋಟೋ ಇರಬೇಕಿಲ್ಲಿ. ಇದು ಬರೋದು ನಮ್ಮ ಮೆಡಿಕಲ್ ಅಥಾರಿಟಿಯಿಂದ ಇಶ್ಯೂ ಮಾಡ್ಕೊಂಡಿರ್ತಕ್ಕಂಥ ಸರ್ಟಿಫಿಕೇಟ್. ಏನಾದ್ರು ಡಿಸೇಬಲ್ಡ್ ಇರ್ತಾರಲ್ಲ ಅಂಥವ್ರಿಗೆ, ಡಾರ್ಪಿಸಮು, ಬ್ಲೈಂಡ್ನೆಸ್ ಅಂಥವ್ರು ಇರ್ತಾರಲ್ಲ ಆ ಥರದವ್ರಿಗೆ, ಲಿಮ್ಸ್ ಅಂದರೆ ಕಿವುಡ ಥರ ಕುಂಟವರು ಆ ಥರದ ಜನರಿಗೆಲ್ಲರಿಗೆ ಆ ಸರ್ಟಿಫಿಕೇಟನ್ನು ನಾವು ಕೊಡಬೇಕು. ಎಲ್ಲ ಡಿಸಬಿಲಿಟಿ ಸರ್ಟಿಫಿಕೇಟು ಎಲ್ಲ ಸರ್ಟಿಫಿಕೇಟ್ ಅದಾವ ಲಾಸ್ಟ್ಗೆ. ಇವಾಗ ನಾವು ಇದು ನೋಡೋಣ ಸ್ಯಾಲರಿ ಸ್ಟ್ರಕ್ಚರ್. ಫಸ್ಟ್ ಒನ್ ಕ್ಲರ್ಕ್ ಅಥವಾ ಆಫೀಸ್ ಅಸಿಸ್ಟೆಂಟ್. ಇವ್ರಿಗೆ ಸ್ಯಾಲ್ರಿ ಬರೋದು ನಿಯರ್ಲಿ ಇನ್ ಹ್ಯಾಂಡ್ ಸ್ಯಾಲರಿ 42K ಬರುತ್ತೆ. ಟೋಟಲ್ ಗ್ರಾಸ್ ಸ್ಯಾಲರಿ ಇರೋದು 45 to 48 ಇರ್ತೈತೆ. ಇದು ನಿಮ್ಮದು ಸಿಟಿಗೆ ಅನುಗುಣವಾಗಿ ಚೇಂಜ್ ಆಗ್ತೈತೆ. ಎಷ್ಟು ಇರ್ತೈತೆ, ನಿಯರ್ಲಿ 50,000 ಅನ್ಕೋರಿ. ಆಮೇಲೆ PO ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ ಇವ್ರಿಗೆ ಏನಂತಾರೆ ಸ್ಕೇಲ್ 1 ಆಫೀಸರ್. ಇವ್ರಿಗಿರೋದು ಸೇಮ್, ಎಲ್ಲ ಎಕ್ಸಾಮ್ ಪ್ಯಾಟರ್ನು ಎಲ್ಲ ಸೇಮ್ ಇರೋದು. ಆಮೇಲೆ ಕ್ವಾಲಿಫಿಕೇಷನು ಸೇಮ್ ಇರೋದು. ಬಟ್ ಇವ್ರಿಗೆ ಏನು ಇಂಟರ್ವ್ಯೂ ಒಂದೇ ಇರೋದು ಜಾಸ್ತಿ ಇರ್ತೈತೆ. POದವರಿಗೆ ಇವ್ರಿಗೆ ಇಂಟರ್ವ್ಯೂ ಇರೋಲ್ಲ ಅಷ್ಟೇ. ಇದಕ್ಕೆ ಸ್ಯಾಲರಿ ಎಷ್ಟು ಇರ್ತೈತೆ, ಬೇಸಿಕ್ ಸ್ಯಾಲರಿನೇ ಇವ್ರದ್ದು 48,000 ಮಟ್ಟ ಇರ್ತೈತೆ. ಇವ್ರದ್ದು ಟೋಟಲ್ ಓವರಾಲ್ ಗ್ರಾಸ್ ಸ್ಯಾಲರಿ ಆಗೋದು 78K ಆಗುತ್ತೆ. ಅಮೌಂಟ್ ಅಕೌಂಟಿಗೆ ಬರೋದು 78K. ಗ್ರಾಸ್ ಸ್ಯಾಲರಿ ಇರೋದು ಇವ್ರದ್ದು 85K ಮಟ್ಟ ಇರುತ್ತೆ. 85 ಇದು ಚೇಂಜ್ ಆಗ್ತಿರ್ತೈತೆ ಸ್ಟೇಟ್ ವೈಸ್. 85,000 ಇವ್ರದ್ದು 78 ಅಂದರೆ 80 ಅಂದ್ಕೊಳ್ಳಿ, ಇದು 40 ಅಂದ್ಕೊಳ್ಳಿ. 40,000 ಡಿಫ್ರೆನ್ಸ್ ಆಗುತ್ತೆ. ಹೆಚ್ಚು ಕಡಿಮೆ 40,000. ಇಲ್ಲಿ ಹೆಚ್ಚು ಕಡಿಮೆ 35,000 ಗ್ರಾಸ್ ಸ್ಯಾಲ್ರಿಯಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಇಷ್ಟು ಸ್ಯಾಲ್ರಿ ಇರುತ್ತೆ. ಮಂತ್ಲಿ ಅಕೌಂಟಿಗೆ ಕ್ರೆಡಿಟ್ ಆಗೋ ಅಮೌಂಟ್ ಇದು. ಆಮೇಲೆ ಇದು NPS ನಿಮ್ಮದೆಲ್ಲ PF ಏನೇನು ಇರ್ತೈತೆ ಎಲ್ಲ ಕಟ್ಟಾಗಿ ಕಟ್ ಆದ ನಂತರ ಇದು ಅಮೌಂಟ್ ಬರುತ್ತೆ. ಇದು ನಿಮ್ಮದು ಆ್ಯಕ್ಚುಯಲ್ ಸ್ಯಾಲ್ರಿ ಇದೆ, ಬಟ್ ಇದರಲ್ಲಿ ಕಟ್ ಆದ ನಂತರ ಅಮೌಂಟ್ ಅಕೌಂಟಿಗೆ ಬರೋದು ಇದು ಅಕೌಂಟ್. ಇದರಲ್ಲಿ ಕಟ್ ಆಗಿರೋ ಅಮೌಂಟ್ ಮತ್ತು ನಿಮಗೆ ಬರೋದು ಆ ಅಮೌಂಟ್ ಅವೆಲ್ಲಿ ಹೋಗೋಂಗಿಲ್ಲ. ಇದು ಸೇಮ್ ಇದರಲ್ಲೂ ಅದೇ ರೀತಿ. ಇದು ನಮ್ಮದು RRB ಕರ್ನಾಟಕ ಬ್ಯಾಂಕಿಂಗ್ ಇದು ಎಕ್ಸಾಮ್ ಬಗ್ಗೆ. ಆಮೇಲೆ RRB ಬಗ್ಗೆ ಯಾರಿಗೇನಾರು ಗೊತ್ತಿರಲಿಲ್ಲ ಅಂತಂದರೆ ನಾನು ಡಿಟೇಲಾಗಿ ಅದರದ್ದು ಒಂದು ವಿಡಿಯೋ ಮಾಡ್ತೀನಿ. RRBs ಇವು ಕಂಪ್ಲೀಟ್ಲಿ 90% ಗೌರ್ಮೆಂಟ್ ಅಥವಾ ಅಂಡರೇ ಬರೋದು. RRBದು ಯಾವ ರೀತಿ ಇರ್ತದೆ ಅಂತಂದರೆ ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ದು ಓನರ್ಶಿಪ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ದು ಓನರ್ಶಿಪ್ ಇರುತ್ತೆ, ಮತ್ತು
ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಿದಾವಲ್ಲ 11 ಪಬ್ಲಿಕ್ ಸೆಕ್ಟರ್ ಪ್ಲಸ್ ಒಂದು SBI, ಇವು ಏನು ಬ್ಯಾಂಕ್ ಇದಾವಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಇವ್ರದ್ದು ಭೀ ಓನರ್ಶಿಪ್ ಇರ್ತೈತೆ. ಎಲ್ಲರದ್ದು ಓನರ್ಶಿಪ್ ಇರೋದಿರೋದು. ಸ್ಟೇಟ್ದು 15% ಈ ರೀತಿ ಇರ್ತೈತೆ, ಸೆಂಟ್ರಲ್ದು 50% ಇರ್ತೈತೆ. ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ 50% ಓನರ್ಶಿಪ್ ಇರ್ತೈತೆ ಇವ್ರದ್ದು. ಈ ರೀತಿ ಇವ್ರು ಎರಡು ಜನದ ಮಧ್ಯೆ 50%, ಸೆಂಟ್ರಲ್ ಗೌರ್ಮೆಂಟ್ 50%. ಆಮೇಲೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಕೂಡ ಗೌರ್ಮೆಂಟ್ ಅಂಡರೇ ಬರೋದು. ಇದರಲ್ಲಿ ಮತ್ತು ಇದು ಪಬ್ಲಿಕ್ ಸೆಕ್ಟರ್ ಅಂತಂದರೆ ಗೌರ್ಮೆಂಟ್ ಪ್ಲಸ್ ಪ್ರೈವೇಟ್ ಕೂಡಿಸಿ ಆಗಿರ್ತಕ್ಕಂಥ ಬ್ಯಾಂಕು. ಆದರೆ ಮ್ಯಾಕ್ಸಿಮಮ್ ಓನರ್ಶಿಪ್ ಇರೋದು ಗೌರ್ಮೆಂಟ್ದು. ಇವ್ರದ್ದು ಓನರ್ಶಿಪ್ ಎಷ್ಟಿರ್ತೈತೆ 75%ಕಿಂತ ಜಾಸ್ತಿನೇ ಇರ್ತೈತೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಗೌರ್ಮೆಂಟ್ದು. ಆದ್ದರಿಂದ ಇದು ಕೂಡ ಗೌರ್ಮೆಂಟ್ ಬ್ಯಾಂಕೇ. ಈ ಗೌರ್ಮೆಂಟ್ ಬ್ಯಾಂಕ್ದು ಓನರ್ಶಿಪ್ ಏನಿರ್ತೈತೆ RRBದಲ್ಲಿ ಇರ್ತೈತೆ. ಸೆಂಟ್ರಲ್ ಗೌರ್ಮೆಂಟ್ದು ಓನರ್ಶಿಪ್ RRBದಲ್ಲಿ ಇರ್ತೈತಿ. ಸ್ಟೇಟ್ ಗೌರ್ಮೆಂಟ್ ಓನರ್ಶಿಪ್ RRBದಲ್ಲಿ ಇರ್ತೈತಿ. ಅಂದರೆ RRBಯನ್ನು ನಾವು ಇದಕ್ಕೆ ಗೌರ್ನಮೆಂಟ್ ಬ್ಯಾಂಕ್, ಕಂಪ್ಲೀಟ್ ಗೌರ್ಮೆಂಟ್ ಬ್ಯಾಂಕ್ ಥರ ನಾವು ನೋಡ್ಬೋದು. ಹೈಲಿ ಸೆಕ್ಯೂರ್ಡ್ ಜಾಬ್ ಇದು. ಎಕ್ಸಾಕ್ಟ್ ಸ್ಯಾಲ್ರಿ ಒಳಗೆ ಏನೂ ಡಿಫ್ರೆನ್ಸ್ ಆಗಂಗಿಲ್ಲ, ಯಾವುದೇ ರೀತಿಯ ಕೊರತೆಗಳು ಬರೋಂಗಿಲ್ಲ. ಈ ರೀತಿ ಈ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೋದು ಆದರೆ ಮಾಡ್ಕೋಬೋದು. ಅಪ್ಲೈ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಅಪ್ಲೈ ಮಾಡೋದು ಹೇಗಂತ ಏನಾದರೂ ವಿಡಿಯೋ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ಅದೊಂದು ಮಾಡೋಣ. ಇವೆಲ್ಲ ಡೇಟ್ಸ್ಗಳು ಇವೆಲ್ಲ ಒಂದು ಸಾರಿ ನೋಡ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.